ನಮಸ್ಕಾರ. ಇವತ್ತಿನ ವಿಡಿಯೋ 2025ಕ್ಕೆ ಕೊಳ್ಳಬಹುದಾದ 12 ಷೇರುಗಳು. ಜೆಎಂ ಫೈನಾನ್ಷಿಯಲ್ ಕಂಪನಿಯ ಸಲಹೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. 2024 ಇನ್ನೇನು ಕೊನೆಗಾಣಲಿದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಬ್ರೋಕರೇಜ್ ಕಂಪನಿಗಳು ತಮ್ಮ ಸ್ಟಾಕ್ ಪಿಕ್ 2025 ಜನರ ಮುಂದೆ ಇಡ್ತಾ ಇದ್ದಾರೆ. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ಜೆಎಂ ಫೈನಾನ್ಷಿಯಲ್ ಬ್ರೋಕರೇಜ್ ಕಂಪನಿಯವರು ಹೇಳಿದಂತ ಒಂದು ಪಟ್ಟಿ. ನೀವು ಯಾಕೆ ನಿಮ್ಮ ಸಜೆಷನ್ ಕೊಡ್ತಾ ಇಲ್ಲ ಅಂತ ನೀವು ಕೇಳಬಹುದು. ಸೇಬಿಯ ನಿರ್ಬಂಧ ಇದೆ, ಇಂತಹ ಷೇರುಗಳನ್ನು ಕೊಳ್ಳಿ ಅಂತ ಡಾಕ್ಟರ್ ಭರತ್ ಚಂದ್ರ ಹೇಳುವಾಗಿಲ್ಲ. ಏನಿದ್ದರೂ ಕೂಡ ಸೇಬಿಯಿಂದ ಸರ್ಟಿಫೈಡ್ ಅನಲಿಸ್ಟ್ಗಳು ಮಾತ್ರ ಕಾಲ್ಗಳನ್ನು ಕೊಡಬಹುದು. ಅಂತಹ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಫ್ಟಿ ಇಂಡೆಕ್ಸ್ ಈ ವರ್ಷ ಪಾಸಿಟಿವ್ ಆಗಿ ಕ್ಲೋಸ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮತ್ತೆ ಅನಲಿಸ್ಟ್ಗಳು ಹೇಳ್ತಾರೆ 2025ರಲ್ಲಿ ನೀವು ಕಾಶಿಯಸ್ಲಿ ಆಪ್ಟಿಮಿಸ್ಟಿಕ್ ಆಗಿರಬೇಕು ಷೇರು ಮಾರುಕಟ್ಟೆ ಬಗ್ಗೆ. ನಿಮ್ಮ ಮುಂದೆ ನಾನು ಆ ನ್ಯೂಸ್ ಐಟಮ್ ಇಟ್ಟಿದ್ದೇನೆ. ಆಕ್ಸಿಸ್ ಬ್ಯಾಂಕ್, ನಿಪ್ಪಾನ್ ಎಎಂಸಿ, ಮಾರುತಿ, ಜೆಎಂ ಫೈನಾನ್ಷಿಯಲ್ ಪಿಕ್ಸ್ 12 ಸ್ಟಾಕ್ಸ್ ಟು ಬೈ ಫಾರ್ 2025. ಜೆಎಂ ಫೈನಾನ್ಷಿಯಲ್ ಅವರು ರಿಲೀಸ್ ಮಾಡಿದ್ದಾರೆ ಟಾಪ್ 12 ಸ್ಟಾಕ್ಸ್ ಟು ಪಿಕ್ ಫಾರ್ 2025. ಅವರು ಈ 12 ಷೇರುಗಳನ್ನು ಯಾಕೆ ತಗೊಂಡ್ರು ಅಂತಂದ್ರೆ ಲಾಂಗ್ ಟರ್ಮಿಗೆ ಗ್ರೋತ್ ಅಟ್ ಎ ರಿಲೇಟಿವ್ಲಿ ರೀಸನಬಲ್ ಪ್ರೈಸ್. ಈಗ ಜೆಎಂ ಫೈನಾನ್ಷಿಯಲ್ ಅವರ ಟಾಪ್ ಪಿಕ್ ನಂಬರ್ 1 2025ಗೆ ಆಕ್ಸಿಸ್ ಬ್ಯಾಂಕ್. ಪಾಸಿಟಿವ್ ಆಗಿದ್ದಾರೆ ಜೆಎಂ ಫೈನಾನ್ಷಿಯಲ್ ಅವರು ಆಕ್ಸಿಸ್ ಬ್ಯಾಂಕ್ ಮೇಲೆ. ಯಾಕಂದ್ರೆ ರಿಲೇಟಿವ್ಲಿ ಲೋವರ್ ವ್ಯಾಲ್ಯೂಯೇಷನ್ ವೆನ್ ಕಂಪೇರ್ಡ್ ಟು ಐಸಿಐಸಿಐ ಬ್ಯಾಂಕ್. ಅವ್ರು ಹೇಳ್ತಾರೆ 30% ಡಿಸ್ಕೌಂಟ್ ಅಲ್ಲಿ ಆಕ್ಸಿಸ್ ಬ್ಯಾಂಕ್ ಸದ್ಯಕ್ಕೆ ಸಿಗ್ತಾ ಇದೆ. ಇವತ್ತಿನ ರೇಟು 1148, ಟಾರ್ಗೆಟ್ ಪ್ರೈಸ್ 1425, ಅಪ್ಸೈಡ್ ಪೊಟೆನ್ಷಿಯಲ್ 25%. 2 ಮಾರುತಿ ಸುಜುಕಿ. ಜೆಎಂ ಫೈನಾನ್ಷಿಯಲ್ ಹೇಳ್ತಾರೆ ಮಾರುತಿ ಸುಜುಕಿ ಸದ್ಯಕ್ಕೆ ಟ್ರೇಡಿಂಗ್ ವ್ಯಾಲ್ಯೂಯೇಷನ್ಸ್ ಲೆಸ್ಸರ್ ದೆನ್ 5-year ಆವರೇಜ್. ಇವತ್ತಿನ ರೇಟು 11,283, ಟಾರ್ಗೆಟ್ ಪ್ರೈಸ್ 15,250, ಅಪ್ಸೈಡ್ ಪೊಟೆನ್ಷಿಯಲ್ 35%. 3ನೇದ್ದು ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್. ಜೆಎಂ ಫೈನಾನ್ಷಿಯಲ್ ಅವರು ನಿಪ್ಪಾನ್ ಲೈಫ್ ಇಂಡಿಯಾ ಎಎಂಸಿ ಮೇಲೆ ಒಂದಷ್ಟು ಬುಲ್ಲಿಶ್ ಆಗಿದ್ದಾರೆ. ಮತ್ತೆ ಫೋರ್ಕಾಸ್ಟ್ ಮಾಡಿದ್ದಾರೆ, ಭವಿಷ್ಯವಾಣಿ ನುಡಿದಿದ್ದಾರೆ. ಪ್ರಾಫಿಟಬಿಲಿಟಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ವ್ಯಾಲ್ಯೂಯೇಷನ್ ಕೂಡ ಮೇಲಕ್ಕೆ ಹೋಗುತ್ತೆ. ಇವತ್ತಿನ ರೇಟು 789, ಟಾರ್ಗೆಟ್ ಪ್ರೈಸ್ 800, ಅಪ್ಸೈಡ್ ಪೊಟೆನ್ಷಿಯಲ್ 1.4%. ಇದೇನು ಇಷ್ಟೇ ಕಮ್ಮಿ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆಯಿಂದ ಈ ಪರ್ಟಿಕ್ಯುಲರ್ ಶೇರ್ ಒಂದಷ್ಟು ದೊಡ್ಡ ಮಟ್ಟಿನಲ್ಲಿ ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಅದರಿಂದಾಗಿ ಇನ್ನು ಮುಂದೆ ಬರುವಂತ ಅಪ್ರಿಸಿಯೇಷನ್ ಕಮ್ಮಿ ಇರಬಹುದು. 4ನೇ ಷೇರು ಸಂವರ್ಧನ ಮದಸನ್ ಇಂಟರ್ನ್ಯಾಷನಲ್. ಸಂವರ್ಧನ ಮದಸನ್ ಇಂಟರ್ನ್ಯಾಷನಲ್ ಗ್ಲೋಬಲ್ ಪ್ರೆಸೆನ್ಸ್ ಇದೆ, ವೈಡ್ ಕಸ್ಟಮರ್ ಬೇಸ್ ಮತ್ತು ಎಕ್ಸ್ಪ್ಯಾಂಡಿಂಗ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಅದರಿಂದಾಗಿ ಮಲ್ಟಿ ಇಯರ್ ಗ್ರೋತ್ ಆಪರ್ಚುನಿಟಿ ಇದೆ. ಇವತ್ತಿನ ರೇಟು 167, ಟಾರ್ಗೆಟ್ ಪ್ರೈಸ್ 210, ಅಪ್ಸೈಡ್ ಪೊಟೆನ್ಷಿಯಲ್ 26%. 5ನೆಯ ಷೇರು ಕೆಪಿಐಟಿ ಟೆಕ್ನಾಲಜೀಸ್. ಕೆಪಿಐಟಿ ಟೆಕ್ನಾಲಜೀಸ್ ಅವರು ಮುಂದಿನ ದಿನಗಳಲ್ಲಿ 17% ರೆವಿನ್ಯೂ ಸಿಎಜಿಆರ್ ಕೊಡಬಹುದು ಓವರ್ ದ ಇಯರ್ಸ್ 2024-25, ಮತ್ತೆ 22% ಇಪಿಎಸ್ ಸಿಎಜಿಆರ್. ವ್ಯಾಲ್ಯೂಯೇಷನ್ ಚೀಪ್ ಆಗಿಲ್ಲ, ಆದರೆ ಜೆಎಂ ಫೈನಾನ್ಷಿಯಲ್ ಅವರ ಬಿಸ್ನೆಸ್ ಚೆನ್ನಾಗಿದೆ, ಅದಕ್ಕೋಸ್ಕರ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಕರೆಂಟ್ ಪ್ರೈಸ್ 1549, ಟಾರ್ಗೆಟ್ ಪ್ರೈಸ್ 2040, ಅಪ್ಸೈಡ್ ಪೊಟೆನ್ಷಿಯಲ್ 32%. 6ನೆಯ ಸ್ಟಾಕು ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸ್. ಅದಕ್ಕೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಯಾಕಂದ್ರೆ ಸದ್ಯದ ಮಟ್ಟಿಗೆ ಲೋವರ್ ವ್ಯಾಲ್ಯೂಯೇಷನ್ ಅಲ್ಲಿದೆ. ಇವತ್ತಿನ ರೇಟು 138, ಟಾರ್ಗೆಟ್ ಪ್ರೈಸ್ 200, ಅಪ್ಸೈಡ್ ಪೊಟೆನ್ಷಿಯಲ್ 45%. 7ನೆಯ ಸ್ಟಾಕು ಹ್ಯಾವೆಲ್ಸ್ ಇಂಡಿಯಾ. ಜೆಎಂ ಫೈನಾನ್ಷಿಯಲ್ ಹೇಳ್ತಾರೆ ಹ್ಯಾವೆಲ್ಸ್ ಪ್ರೀಮಿಯಂ ಆಗಿದೆ, ಸ್ಟ್ರಾಂಗ್ ಬ್ರ್ಯಾಂಡ್, ಡಿಸ್ಟ್ರಿಬ್ಯೂಷನ್, ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಎಕ್ಸ್ಪೋರ್ಟ್ ಆಪರ್ಚುನಿಟಿ ಕೂಡ ಅವರು ಅವಕಾಶವನ್ನು ನೋಡ್ತಾ ಇದ್ದಾರೆ. ಇವತ್ತಿನ ರೇಟು 1752, ಟಾರ್ಗೆಟ್ ಪ್ರೈಸ್ 2031, ಅಪ್ಸೈಡ್ ಪೊಟೆನ್ಷಿಯಲ್ 16%. 8ನೆಯ ಸ್ಟಾಕು CNDLM. ಲೀಡಿಂಗ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಯರ್, ರೆವಿನ್ಯೂ ಪಾಸಿಟಿವ್ಲಿ ಇಂಪ್ಯಾಕ್ಟೆಡ್ ಬೈ ಗ್ಲೋಬಲ್ ಫ್ಯಾಕ್ಟರ್ಸ್ ಮತ್ತೆ ಆಫರಿಂಗ್ ವ್ಯಾಲ್ಯೂ ಬೇಸ್ಡ್ ಸರ್ವಿಸಸ್. ಜೆಎಂ ಫೈನಾನ್ಷಿಯಲ್ಸ್ ಎಕ್ಸ್ಪೆಕ್ಟ್ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಟು ಕರೆಂಟ್ ಪ್ರೈಸ್ ಆಫ್ 670.
ಟಾರ್ಗೆಟ್ ಪ್ರೈಸ್ 960, ಅಪ್ಸೈಡ್ ಪೊಟೆನ್ಷಿಯಲ್ 43%. 9ನೇದು ಮೆಟ್ರೋಪೊಲಿಸ್ ಹೆಲ್ತ್ ಕೇರ್. ಈ ಟ್ರೇಡು ಸದ್ಯಕ್ಕೆ ಸ್ಲೈಟ್ಲಿ ಹೈಯರ್ ವ್ಯಾಲ್ಯೂಯೇಷನ್ ಇದೆ 5 year ಆವರೇಜ್ ಕಂಪೇರ್ ಮಾಡಿದ್ರೆ. ಆದರೆ JM ಫೈನಾನ್ಸ್ ಹೇಳ್ತಾರೆ ಒಳ್ಳೆಯ ಗ್ರೋತ್ ಆಗುವಂತ ಚಾನ್ಸ್ ಇದೆ. ಇವತ್ತಿನ ರೇಟು 2222, ಟಾರ್ಗೆಟ್ ಪ್ರೈಸ್ 2500, ಅಪ್ಸೈಡ್ ಪೊಟೆನ್ಷಿಯಲ್ 13%. 10ನೆಯ ಸ್ಟಾಕು ಗ್ಲೋಬಲ್ ಹೆಲ್ತ್. ಬ್ರೋಕರೇಜ್ ಫರ್ಮ್ ಹೇಳ್ತಾರೆ ಆಪರೇಟಿಂಗ್ ಪ್ರಾಫಿಟ್ ಟು ಗ್ರೋ ಅಟ್ CAGR ಆಫ್ 19% 2024ರಿಂದ 27. JM ಫೈನಾನ್ಷಿಯಲ್ ಅವ್ರದ್ದು ವ್ಯಾಲ್ಯೂಯೇಷನ್ಸ್ ಇಂಪ್ರೂವ್ ಆಗುತ್ತೆ ಬಿಸ್ನೆಸ್ ಗ್ರೋತ್ ಒಟ್ಟಿಗೆ ಮುಂದಿನ ದಿನಗಳಲ್ಲಿ. ಕರೆಂಟ್ ಪ್ರೈಸ್ 1129, ಟಾರ್ಗೆಟ್ ಪ್ರೈಸ್ 1440, ಅಪ್ಸೈಡ್ ಪೊಟೆನ್ಷಿಯಲ್ 28%. 11 BHEL. BHEL ರೆವಿನ್ಯೂ ಗ್ರೋ ಆಗುತ್ತೆ ಮುಂದಿನ ದಿನಗಳಲ್ಲಿ CAGR 30%. ಅದು ಫೈನಾನ್ಷಿಯಲ್ 24ರಿಂದ 27ವರೆಗೆ. ಅದರಿಂದ ಅದಕ್ಕೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಇವತ್ತಿನ ರೇಟು 254, ಟಾರ್ಗೆಟ್ ಪ್ರೈಸ್ 371, ಅಪ್ಸೈಡ್ ಪೊಟೆನ್ಷಿಯಲ್ 46%. 12ನೆಯ ಮತ್ತು ಕೊನೆಯ ಸ್ಟಾಕು ಅಲುವಾಲಿಯಾ ಕಾಂಟ್ರಾಕ್ಟ್ಸ್ ಇಂಡಿಯಾ. JM ಫೈನಾನ್ಷಿಯಲ್ ಹೇಳ್ತಾರೆ EPS CAGR 30% ವರೆಗೂ ಬರಬಹುದು 2024ರಿಂದ 27, ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ಮತ್ತು ಮಾರ್ಜಿನ್ ಎಕ್ಸ್ಪಾನ್ಷನ್. ಇವತ್ತಿನ ರೇಟು 1137, ಟಾರ್ಗೆಟ್ ಪ್ರೈಸ್ 1315, ಅಪ್ಸೈಡ್ ಪೊಟೆನ್ಷಿಯಲ್ 16%. ಈ ರೀತಿಯಾಗಿ ನಾವು JM ಫೈನಾನ್ಷಿಯಲ್ ಅವರ 2025ರ ಸಲಹೆಗಳು ಅಂತ ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಯಾವ ರೀತಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತ ಗೊತ್ತು, ಯಾವುದನ್ನು ದೀರ್ಘಾವಧಿಗೆ ಕೊಡಬೇಕು ಅಂತ ಗೊತ್ತು. ಆದ್ದರಿಂದ ದಯವಿಟ್ಟು ಕಣ್ಣು ಮುಚ್ಚಿ ತಗೋಬೇಡಿ. ಏನಿದ್ದರೂ ನಿಮ್ಮದೇ ಆದಂತ ಕ್ಯಾಲ್ಕುಲೇಷನ್ಸ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅತಿ ಅಗತ್ಯ. ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲಿ ಯಾವ ತರದ ಷೇರುಗಳನ್ನು ಇಟ್ಕೋಬೇಕು ಅಂತ ನೀವು ಆಗಲೇ ಲೆಕ್ಕ ಹಾಕಿದ್ರೆ ಈ ಪರ್ಟಿಕ್ಯುಲರ್ ಷೇರುಗಳನ್ನು ನೀವು ಶಾರ್ಟ್ ಟರ್ಮಿಗೆ ಮೇಲಕ್ಕೆ ಹೋಗುವಾಗ ಬೈ ಮಾಡಿ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಸೆಲ್ ಬಂದಾಗ ಸೆಲ್ ಮಾಡಿಕೊಂಡು ಒಂದಷ್ಟು ಪ್ರಾಫಿಟ್ ಮಾಡಬಹುದು. ಇದು JM ಫೈನಾನ್ಷಿಯಲ್ಸ್ ಬ್ರೋಕರೇಜ್ ಕಂಪನಿಯವರ ಭವಿಷ್ಯವಾಣಿ. 2025ಕ್ಕೆ ಯಾವ ಷೇರುಗಳು ಸ್ಮಾರ್ಟ್ ಆಗಿ ಮೇಲಕ್ಕೆ ಹೋಗ್ಬೋದು. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲಿ ಮುಂದಿನ 5 ವರ್ಷಗಳ ಬಗೆಗೆ ಯಾವ ಷೇರುಗಳ ಬಗ್ಗೆ ನೀವು ಒಂದಷ್ಟು ಬುಲ್ಲಿಶ್ ಆಗಿದ್ದೀರಿ, ಆ ಕಂಪನಿ ಹೆಸರನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.